ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ ವಿದ್ಯಾರ್ಥಿಗಳಿಗೆ ಶಾಕ್ ಕೊಡೋಕೆ ಶಿಕ್ಷಣ ಇಲಾಖೆ ತಯಾರಿ ನಡೆಸ್ತಾ ಇದೆ. ಮೌಲ್ಯಮಾಪನ ಮಾಡಿದವರ ಸಮಸ್ಯೆ ಸರಿದೂಗಿಸೋಕೆ ವಿದ್ಯಾರ್ಥಿಗಳಿಗೆ ದರ ಏರಿಕೆ ಬರೆ ಹಾಕೋಕೆ ಸಿದ್ಧತೆ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ? ಒಂದಲ್ಲ ಎರಡಲ್ಲ, ಮಕ್ಕಳ ಕಲಿಕಾವರ್ಧನೆಗೆ ಶಿಕ್ಷಣ ಇಲಾಖೆ ಮಾಡಿದ್ದು ಮೂರು ಪರೀಕ್ಷೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಗೆ 3 ಬಾರಿ ಪರೀಕ್ಷೆ ನಡೆಸೋಕೆ ಕೈಗೊಂಡಿದ್ದ ಸರ್ಕಾರ ಮೌಲ್ಯಮಾಪನ ಮಾಡಿದ ಅನೇಕರಿಗೆ ಗೌರವ ಸಂಭಾವನೆಯನ್ನೇ ಕೊಟ್ಟಿರುವಂತೆ ಪ್ರತಿ ಸಲ ಪರೀಕ್ಷೆಗೆ ತಗುಲೋ ಹೆಚ್ಚುವರಿ ವೆಚ್ಚವನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗೆ ಸರ್ಕಾರವೇ ಕೊಡ್ತಾ ಇತ್ತು. ಆದ್ರೀಗ ನಷ್ಟ ಸರಿದೂಗಿಸೋಕೆ ಇಲಾಖೆ ಪರೀಕ್ಷಾ ಶುಲ್ಕ ಹೆಚ್ಚಳ ಅಸ್ತ್ರ ಪ್ರಯೋಗ ಮಾಡುವ ಮಾಹಿತಿ ಲಭ್ಯವಾಗಿದೆ. ಈ ನಿರ್ಧಾರಕ್ಕೆ ತೀವ್ರ ವಿರೋಧವೂ ವ್ಯಕ್ತವಾಗ್ತಾ ಇದೆ. ಸದ್ಯ ಪ್ರತಿ ವಿದ್ಯಾರ್ಥಿ ಪರೀಕ್ಷೆಗೆ 675 ರೂಪಾಯಿ ಖರ್ಚು ತಗಲತ್ತೆ. ಆದರೆ ಪರೀಕ್ಷಾ ಶುಲ್ಕ 400 ರೂಪಾಯಿಯಷ್ಟು ಮಾತ್ರ ಶಿಕ್ಷಣ ಇಲಾಖೆ ಸಂಗ್ರಹ ಮಾಡ್ತಾ ಇದೆ. ಈ ಹಿಂದೆ ಪ್ರತಿ ವಿದ್ಯಾರ್ಥಿಗೆ 275 ರೂಪಾಯಿ ಹಣವನ್ನ ಸರ್ಕಾರವೇ ಭರಿಸ್ತಾ ಇತ್ತು. ಪ್ರತಿ ಸಲ ಹಣವನ್ನ ಸರ್ಕಾರದಿಂದ ಮಂಡಳಿಗೆ ನೀಡಲಾಗ್ತಾ ಇತ್ತು. ಈ ವ್ಯತ್ಯಾಸ ಸರಿಪಡಿಸೋಕೆ ಪರೀಕ್ಷಾ ಶುಲ್ಕ ಪರಿಷ್ಕರಣೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿರೋದು ಅನ್ಯಾಯ ಎಂದು ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಶಿಕ್ಷಣ ಇಲಾಖೆ ಸಮಸ್ಯೆ ಸರಿಪಡಿಸಿಕೊಳ್ಳಲು ವಿದ್ಯಾರ್ಥಿಗಳ ಮೇಲೆ ಹೊರೆ ಹಾಕುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದರೊಂದಿಗೆ ಮೌಲ್ಯಮಾಪನ ಮಾಡಿದ ಉಪನ್ಯಾಸಕರಿಗೆ ಸಂಭಾವನೆ ಕೊಡುವಂತೆಯೂ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ಶಿಕ್ಷಣ ಇಲಾಖೆ ಮುಂದೆ ಸಾಲು ಸವಾಲುಗಳಿದೆ. ಮೌಲ್ಯಮಾಪಕರ ಸಂಭಾವನೆ ವಿಳಂಬ ಮಾಡಲಾಗಿದೆ. 2024-25ರ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಭಾಗಿಯಾದ ಹಲವರಿಗೆ ಸಂಭಾವನೆ ಸಂದಾಯ ಆಗಿಲ್ಲ. 97.50 ಕೋಟಿ ಹಣ ಹೆಚ್ಚುವರಿಯಾಗಿದ್ದು, ಹಣ ಕೊಡುವಂತೆ ಸರ್ಕಾರಕ್ಕೆ ಇಲಾಖೆ ಮನವಿ ಮಾಡಿದ್ರೆ ಬಿಡುಗಡೆಯಾಗಿದ್ದು 78 ಕೋಟಿ ಮಾತ್ರ. ಬಹುತೇಕ ಮೌಲ್ಯಮಾಪಕರ ಪರಿಸ್ಥಿತಿ ಅತಂತ್ರವಾಗಿದೆ. ಪರೀಕ್ಷಾ ಕೇಂದ್ರದ ಉಸ್ತುವಾರಿ ಅಧಿಕಾರಿಗಳಿಗೂ 2 ವರ್ಷಗಳಿಂದ ಹಣ ಕೊಟ್ಟಿಲ್ವಂತೆ. ಒಟ್ನಲ್ಲಿ ಪರೀಕ್ಷಾ ಶುಲ್ಕ ಏರಿಕೆ ಮಾಡದೆ ಶಿಕ್ಷಣ ಇಲಾಖೆಯ ಮುಂದೆ ಆಯ್ಕೆಗಳೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇಲಾಖೆಯ ತಲೆನೋವಿಗೆ ಬಡ ಮಕ್ಕಳನ್ನ ಬಲಿಪಶು ಮಾಡ್ತಿರೋದು ಎಷ್ಟು ಸರಿ ಅಂತ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆ ಮುಂದೇನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.